ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದೆ ಮಳೆ ನಿಮ್ಮ ಕಡೆಯಲ್ಲಿ ಅಂತ ಮೊದಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕಂದರೆ ತುಂಬಾ ಮಳೆ ಬರ್ತಾ ಇದೆ. ಅದಕ್ಕಂತಲೇ ಮನೆಯಲ್ಲಿ ಕೂತು ತುಂಬಾ ಬೋರ್ ಹೊಡಿದಿರ್ಬೋದು ಕೆಲವರಿಗೆ. ಯಾಕಂದರೆ ನಿನ್ನೆ ಬೆಳಿಗ್ಗೆ ಸ್ಟಾರ್ಟ್ ಆದದ್ದು, ಇವತ್ತು ಕೂಡ ಬಿಟ್ಟಿಲ್ಲ. ಈಗ ಸ್ವಲ್ಪ ಸಂಜೆ ಹೊತ್ತಾಗುವಾಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಈ ಹೊತ್ತಿಗೆ ನಾನೊಂದು ಮೊಬೈಲ್ ಕವರ್ ಇಟ್ಕೊಂಡು ಈ ಕಡೆ ತೋಡಿನ ಕಡೆ ಬಂದುಬಿಟ್ಟೆ. ಯಾಕಂದರೆ ಈ ಮೊಬೈಲ್ ಕವರ್ನಿಂದ ಒಂದು ತೋಡಿನಲ್ಲಿ ಅಥವಾ ಇಲ್ಲಿ ಕಣಿಯಲ್ಲಿ ಹೋಗುವ ಜೀವಿಗಳನ್ನು ಪತ್ತೆ ಹಚ್ಚುವಂಥ ಬೇರೆ ಕೆಲಸ ಇರಲಿಲ್ಲ. ಆದರೂ ಕೂಡ ನಿಮಗೆ ಈ ಕವರ್ ಕೆಲವರು ನೋಡಿರ್ತೀರ. ಈ ಕವರನ್ನು ಮೊಬೈಲ್ಗೆ ಹಾಕಿದ ತಕ್ಷಣ ಮೊಬೈಲ್ ಇದರೊಳಗೆ ಹಾಕಿ ನೀರಿನಲ್ಲಿರೋ ವೀಡಿಯೋಸ್ ತೆಗಿಬೋದು. ನೀರಿನಲ್ಲಿ ಒಳಗಿನ ವೀಡಿಯೋಸ್ ತೆಗಿಬೋದು ನೀರಿನೊಳಗೆ. ಅದಕ್ಕೋಸ್ಕರ ಅಂತಲೇ ಈ ಒಂದು ಕವರ್ ಈಗ ಅಮೆಝಾನಲ್ಲಿ ಬರ್ತಾ ಉಂಟು. ನಾನಂತ ಅಂಗಡಿಯಿಂದ ಪರ್ಚೇಸ್ ಮಾಡಿದೆ. ಅಂಗಡಿಯಲ್ಲಿ ಸಿಗುತ್ತೆ ಎಲ್ರಿಗೂ. ನೀರಿನೊಳಗೆ ತುಂಬಾ ಚೆನ್ನಾಗಿರೋ ವೀಡಿಯೋಸ್ಗಳನ್ನೆಲ್ಲ ತೆಗಿಬೋದು. ಇದರಿಂದ ನಿಮಗಂತೂ ಯೂಸ್ ಆಗುತ್ತೆ ಅಂತ ಇವತ್ತು ಒಂದು ಇದರ ಬಗ್ಗೆನೇ ಒಂದು ಸಪ್ರೇಟ್ ವೀಡಿಯೋ ಮಾಡೋಕ್ಕೆ ಬಂದುಬಿಟ್ಟೆ. ಯಾರಿಗೆ ಅಂತ ಇದೆಲ್ಲ ಯೂಸ್ ಆಗೋದು? ಎಲ್ರಿಗೆ ಯೂಸ್ ಆಗೋದಿಲ್ಲ. ಈ ವಿಡಿಯೋಸ್ ಎಡಿಟಿಂಗ್ ಮಾಡೋರಿಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಮೊಬೈಲ್ನಲ್ಲಿ ಎಡಿಟಿಂಗ್ ಮಾಡೋರಿಗೆ ತುಂಬಾ ಯೂಸ್ ಆಗ್ಬೋದಂತ ನಾನು ಈ ಒಂದು ಮೊಬೈಲ್ಗೆ ಒಂದು ವಾಟರ್ ಪ್ರೂಫ್ ಕವರನ್ನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ನೋಡಿರ್ತೀರ, ನಾನು ಹೇಳಲೇಬೇಕಂತಿಲ್ಲ, ತುಂಬ ಜನ ನೋಡಿರ್ತೀರ. ನೋಡಿ, ಮಳೆ ನಿಂತಿದೆ. ಉದಾಹರಣೆಗೆ ನಾನೇ ಈಗ ಇಲ್ಲಿ ತೋಡಿನ ಹತ್ರ ನಿಂತಿದ್ದೀನಿ. ಯಾಕಂದರೆ ಮಳೆ ಬಂದ ತಕ್ಷಣ ಮಣ್ಣಿನ ನೀರು ಬರ್ತದೆ, ಯಾವಂದರೆ ಮಣ್ಣು ಮಿಶ್ರಿತ ನೀರು. ಈಗ ಅದು ಕಾಣ್ತಾ ಇಲ್ಲ, ಮಣ್ಣು ಮಿಶ್ರಿತ ನೀರು. ಅದಕ್ಕೋಸ್ಕರ ಅಂತಲೇ ಇಲ್ಲಿನ ಒಳಗಿರೋ ಮೀನನ್ನು ಕ್ಯಾಪ್ಚರ್ ಮಾಡುತ್ತೆ. ಯಾಕಂದರೆ ಮಣ್ಣು ಮಿಶ್ರಿತ ನೀರು ಇಲ್ಲದ್ರಿಂದ ನನಗೆ ಚೆನ್ನಾಗಿರೋ ವೀಡಿಯೋಸ್ ಫುಟೇಜ್ ಬರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ಟ್ರೈ ಮಾಡಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ ವೀಡಿಯೋಸ್ಗಳೆಲ್ಲ. ಮತ್ತು ನೀವು ಎಲ್ಲಾಂದರೆ ಟ್ರಾವೆಲ್ ಮಾಡ್ತಾಯಿದ್ದೀರಾ, ಅದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ನಾವು ಟ್ರಾವೆಲ್ ಮಾಡುವಾಗ ಮಳೆ ಬರ್ತಾ ಇರುತ್ತೆ, ಮೊಬೈಲ್ ಸ್ಕ್ರೀನನ್ನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದರ ಮೇಲೆ ನೀರು ಬಿದ್ದು ಹಾಳಾಗುವ ಕೆಲವೊಂದು ಪರಿಸ್ಥಿತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಹಾಕಿದ ತಕ್ಷಣ ಸ್ಕ್ರೀನ್ ವರ್ಕ್ ಆಗುತ್ತೆ. ಯಾಕಂದರೆ ನಾವೀಗ ಲಕೋಟೆಯಲ್ಲಿ ಹಾಕಿದರೆ ಕೆಲವೊಮ್ಮೆ ಸ್ಕ್ರೀನ್ ಎಲ್ಲ ವರ್ಕ್ ಆಗೋದಿಲ್ಲ ಅಂತಲ್ಲ. ಈಗ ನೋಡಿ, ಇದರ ಒಳಗೆ ಹಾಕಿದ ತಕ್ಷಣ ಸ್ಕ್ರೀನ್ ವರ್ಕ್ ಆಗೋದಿಲ್ಲ, ಕೆಲವರಿಗೆ ಡೌಟ್ ಇರ್ಬೋದು. ಆದರೂ ಕೂಡ ಪರವಾಗಿಲ್ಲ, ವರ್ಕ್ ಆಗುತ್ತೆ. ಓಕೆ ಗಾಯ್ಸ್, ಈಗ ನಾನಂತೂ ಇಲ್ಲಿನ ಮೀನನ್ನು ಕ್ಯಾಪ್ಚರ್ ಮಾಡೋಂಥ ಮೀನಿನ ವೀಡಿಯೋಸ್ ತೆಗೆಯುವಂತ ಬಂದುಬಿಟ್ಟೆ. ಅದಕ್ಕೋಸ್ಕರ ಇದನ್ನು ಮೊಬೈಲ್ ವಾಟರ್ ಪ್ರೂಫ್ ಕವರನ್ನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಗಾಯ್ಸ್, ಓಕೆ. ಇದಕ್ಕಂತಲೇ ಒಂದು ಇದರಲ್ಲಿ ನಮಗೆ ನೇತಾಡಿಕೊಂಡು ಕುತ್ತಿಗೆಗೆ ನೇತಾಡಲಿಕ್ಕೆ ಒಂದು ಹಗ್ಗ ಹಾಕಿದ್ದಾರೆ ಅಂದರೆ ಓಕೆ, ಜಸ್ಟ್ ಇಷ್ಟೇ ತಿರುಗಿಸುವ, ಇಷ್ಟೇ ಓಪನ್ ಆಗುತ್ತೆ. ಜಸ್ಟ್ ಇಷ್ಟೇ. ನೀರಿನೊಳಗೆ ಹಾಕ್ಬಿಟ್ಟೆ. ನಿಮಗೆ ಶಾಕ್ ಆಗ್ಬೋದು, ನಾನು ಜಸ್ಟ್ ಇದನ್ನು ಹಾಕಿದ ತಕ್ಷಣ ಇದರೊಳಗೆ ನೀರು ಹೋಗ್ಬೋದಂತ. ನೀರು ಹೋಗೋದಿಲ್ಲ ಆಯಿತಾ. ನಿಮ್ಮ ಕಡೆ ಎಲ್ಲ ನದಿ ಕಡೆ ನೋಡಿರ್ತೀರ. ಇದರಿಂದ ತುಂಬಾ ಯೂಸ್ ಉಂಟು. ಯಾವ ರೀತಿ ಅಂದರೆ, ಒಂದು ರೀತಿಯಲ್ಲಿ ಗೂಡು ಎಲ್ಲ ಮಾಡ್ತಾರಲ್ಲ, ಹಳೆ ಕಾಲದಲ್ಲಿ ನಾಯಿ ಗೂಡು ಎಲ್ಲ ಮಾಡ್ತಾಯಿದ್ರೆ, ಮತ್ತು ಕೊಳಲು ಮತ್ತು ಅನೇಕ ರೀತಿಯಲ್ಲಿ ಯೂಸ್ ಉಂಟು. ಎಷ್ಟು ಬಿಸಾಡಿಬಿಟ್ಟೆ, ಅಲ್ಲಿದೆ. ಈಗ ಹೋಗಿ ತಗೊಳ್ವಾ. ದೊಡ್ಡ ಆಲಕ್ಕೆ ಏನಾದರೂ ಬಿಸಾಡ್ಲಿಕ್ಕೆ ಹೋಗ್ಬಿಡಿ, ಮತ್ತೆ ಬರಲಿಕ್ಕಿಲ್ಲ ಅದು. ಮೊಬೈಲನ್ನು ಒಮ್ಮೆ ತೆಗೆದು ತೋರಿಸ್ತೀನಿ ಹೇಗೆ ಬಂದಿದೆ, ಸಾರಿ ಹೆಂಗಾಗಿದೆ ಅಂತ.
ಈಗಲೂ ಕೂಡ ಚೆನ್ನಾಗಿದೆ, ಸ್ವಲ್ಪ ಕೂಡ ನೀರು ಹೋಗಲಿಲ್ಲ ನೋಡಿ. ಈ ರೀತಿಯ ಒಂದು ಸೂಪರ್ ತಂಪಾಗಿರೋ ವಾತಾವರಣ. ಶೀತ ಎಲ್ಲ ಆಗ್ಬೋದು ಸ್ನಾನ ಮಾಡಲಿಕ್ಕೆ ಹೋದರೆ ತೋಡಿನಲ್ಲಿ ಅಥವಾ. ಅದಕ್ಕೆ ಮತ್ತೆ ಸಿಗೋಣ. ಓಕೆ, ಬಾಯ್. Wow.